ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ. ಪ್ರಜಾಪ್ರಭುತ್ವದ ಭಾರತದಲ್ಲಿ ಇವತ್ತಿಗೂ ಅಂದರೆ 77 ವರ್ಷದ ನಂತರವೂ ಒಂದು ರಸ್ತೆ ಮೂಲಸೌಕರ್ಯ ಇಲ್ಲದಂಥ ಊರಿದೆ, ಗ್ರಾಮ ಇದೆ. ಅದು ಕರ್ನಾಟಕದಲ್ಲೇ ಇದೆ. ಕರ್ನಾಟಕದಲ್ಲಿ ನಾವು ನೀವು ಸ್ವಲ್ಪ ರಜೆ ಸಿಕ್ಕಿದ್ರೆ, ಒಂದು 2 ದಿನ ರಜೆ ಸಿಕ್ಕಿದ್ರೆ ಮಡಿಕೇರಿ ಅಂದ್ಕೊಂಡು ಹೋಗ್ತೀವಲ್ಲ, ಆ ಮಡಿಕೇರಿಯ ಕನ್ನಂಡಮಾಣೆ ಅನ್ನುವಂಥ ಗ್ರಾಮದಲ್ಲಿ ಒಂದು ರಸ್ತೆ ಇಲ್ಲ. ಕೊಡಗು ಜಿಲ್ಲಾ ಕೇಂದ್ರದಲ್ಲಿ ಮನೆಗೆ ರಸ್ತೆ ಇಲ್ಲದೆ ತೀವ್ರ ಪರದಾಡ್ತಿದ್ದಾರೆ. ನಗರದ ಒಳಗೆ ಹಲವು ಮನೆಗಳಿಗೆ ಇನ್ನೂ ಸಮರ್ಪಕ ರಸ್ತೆ ಇಲ್ಲ. ನಡ್ಕೊಂಡು ಹೋಗೋದು ಬಿಡಿ, ಯಾರೋ ಸತ್ತರೆ ಅವ್ರನ್ನ ಹೊತ್ಕೊಂಡು ಬರೋದಕ್ಕೂ ರಸ್ತೆ ಇಲ್ಲ. ಒಂದು ರಸ್ತೆ ಇಲ್ಲದೆ ಜನ ಎಷ್ಟು ಪರದಾಡಬೇಕು. 50 ಕುಟುಂಬಗಳು ವಾಸ ಮಾಡ್ತಾ ಇರುವಂಥ ಬಡಾವಣೆ ಇದು. ಸರಿಯಾದ ರಸ್ತೆ ಇಲ್ಲ. ಯಾವುದೋ ಬೆಟ್ಟ ಗುಡ್ಡಗಳ ಅಂಚಿನಲ್ಲಿ ನಡ್ಕೊಂಡು ಹೋಗಬೇಕು, ಮೆಟ್ಟಲೇರ್ಕೊಂಡು ಹೋಗಬೇಕು, ಎಂತೆಂಥ ಪರಿಸ್ಥಿತಿನಲ್ಲಿ ಹೋಗಬೇಕು ನೋಡಿ. ಒಂದು ಶವ ಸಂಸ್ಕಾರಕ್ಕೆ ಶವ ಹೊತ್ಕೊಂಡು ಹೋಗೋದಕ್ಕೆ ಈ ರೀತಿ ಹೋಗಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಶವ ಹೊತ್ಕೊಂಡು ಹೋಗೋರನ್ನ ಮತ್ತೆ ನಾಳೆ ಹೊತ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ. ಅದಕ್ಕೋಸ್ಕರನೇ ಕಾಯ್ತಿದ್ದಾರಾ ಈ ಜಿಲ್ಲಾಡಳಿತ ಅಂತ, ಅಲ್ಲಿನ ಸ್ಥಳೀಯಾಡಳಿತ ಅಂತ ಪ್ರಶ್ನೆ ಬರುತ್ತೆ. ಮತ್ತು ಗರ್ಭಿಣಿಯರಾದರೂ ಇಷ್ಟೇ ಕತೆ, ಇದೇ ಜಾಗದಲ್ಲಿ ನಡ್ಕೊಂಡು ಬರಬೇಕು. ವೃದ್ಧರಾಗಿ ಅವ್ರ ಕೈಕಾಲೇನೋ ಮುರಿದೋಗಿ ಅವ್ರನ್ನ ಆಸ್ಪತ್ರೆಗೆ ನಾವು ಎತ್ಕೊಂಡು ಹೋಗ್ಬೇಕಾದ್ರೂ ಇದೇ ರಸ್ತೆನಲ್ಲಿ ಬರಬೇಕು, ಇದೇ ಮೆಟ್ಲು ಹತ್ಕೊಂಡು ಬರಬೇಕು. ಹೆಂಗೆ ಸಾಧ್ಯ? ಒಬ್ಬರ ಸ್ಟ್ರೆಚರನ್ನು ಮಲಗಿಸ್ಕೊಂಡು ಈ ಮೆಟ್ಲನ್ನು ಹತ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಫಿಸಿಕ್ಸೇ ಆಗಲ್ಲ ಅಂತ ಹೇಳುತ್ತೆ. ಆದರೆ ನಮ್ಮ ಸ್ಥಳೀಯ ಆಡಳಿತ ಆಗತ್ತೆ ಅಂತ ಹೇಳಿ ಕಳೆದ 77 ವರ್ಷಗಳಿಂದ ಜನ ಹಿಂಗೆ ಇದೇ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನಾಡಿದ್ದು ಸರಿ ಹೋಗುತ್ತೆ ಅಂತ ಕಾದು 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 ಸುಸ್ತಾಗ್ಬಿಟ್ಟಿದ್ದಾರೆ. ಈಗ ಸಮರ್ಪಕ ವ್ಯವಸ್ಥೆ ನಮಗೆ ಮಾಡಿಕೊಡಿ ಅಂತ ಸರ್ಕಾರದ ಮುಂದೆ, ಸ್ಥಳೀಯ ಆಡಳಿತದ ಮುಂದೆ, ಜನಪ್ರತಿನಿಧಿಗಳ ಮುಂದೆ ದುಂಬಾಲು ಬಿದ್ದಿದ್ದಾರೆ, ಕೇಳ್ತಾ ಇದ್ದಾರೆ. ಬಟ್ ಅವರ ಈ ಮನವಿಗೆ ಯಾರೂ ಕೂಡ ಸೊಪ್ಪಾಗ್ತಾ ಇಲ್ಲ. ಅದು ದುರಂತ. ನೋಡಿ, ಇಂಥ ರಸ್ತೆಯಲ್ಲಿ ಹೋಗಬೇಕು. ಯಾರೇ ಆ ಊರಲ್ಲಿರೋ 50 ಮನೆ ಇದೆ, ಆ 50 ಮನೆಗೆ ಮಿನಿಸ್ಟ್ರು ಬಂದರೂ ಹಿಂಗೆ ಹೋಗ್ಬೇಕು, ಪ್ರಧಾನಿ ನರೇಂದ್ರ ಮೋದಿ ಬಂದ್ರೂ ಇದೇ ರೋಡಲ್ಲೇ ಹೋಗಬೇಕು. ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲ. ಮೆಟ್ಲತ್ಕೊಂಡು ಗುಡ್ಡಗಾಡಿನ ಅಂಚಿನಲ್ಲಿ ಪ್ರಾಣ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು. ಸ್ವಲ್ಪ ದೊಡ್ಡವರಾದರೆ, ಅಲ್ಲೇ ಓಡಾಡಿದವರಾದರೆ ಓಕೆ, ಗೊತ್ತಾಗುತ್ತೆ, ಮೈಮೇಲೆ ಪ್ರಜ್ಞೆ ಇರುತ್ತೆ. ಸಣ್ಣ ಪುಟ್ಟ ಮಕ್ಕಳು ಬಂದರೆ ಏನು ಮಾಡೋದು? ನಗರಸಭಾ ಸದಸ್ಯ ರಮೇಶ್ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ರಮೇಶ್ ಅವ್ರು ನಮಸ್ಕಾರ, ಕೇಳಿಸ್ತಾ ಇದೆಯಾ ನನ್ನ ಮಾತು? ನಮಸ್ಕಾರ. ಎಷ್ಟು ಟೈಮ್ ಆಯ್ತು ಸರ್ ಇಲ್ಲೊಂದು ರಸ್ತೆ ಇಲ್ಲದೆ? ಎಲ್ಲ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ಇವತ್ತಿಗೂ ಹೋಗಬೇಕು ಅಂತಂದರೆ 50 ಮನೆಯಲ್ಲಿ ಯಾರು ವೃದ್ಧರು ಇಲ್ಲವೇ ಇಲ್ವಾ? ಯಾರು ಮಕ್ಕಳು ಇಲ್ಲವೇ ಇಲ್ವಾ? ಅನಾರೋಗ್ಯ ಪೀಡಿತರು ಯಾರು ಇಲ್ಲವೇ ಇಲ್ವಾ? ಆ ಮನೆಯಲ್ಲಿ ಯಾರು ಸಾಯೋದೇ ಇಲ್ವಾ? ಏನು ಪರಿಸ್ಥಿತಿ ಇದು? ಖಂಡಿತವಾಗಿ ಕಳೆದ 25 ವರ್ಷದ ಹಿಂದೆ ಮಾಡಿದಂತ ಸ್ಟೆಪ್ ಇವತ್ತು ಆ ಸ್ಟೆಪ್. ಆದ್ರೆ ಕಳೆದ ಹಲವಾರು ಸಲ ನಾವು ರಸ್ತೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು, ಫಾರೆಸ್ಟ್ ಅವರು ನಮಗೆ ಅಡ್ಡಗಾಲ ಹಾಕಿದ್ದಾರೆ. ಸಾಲದಕ್ಕೆ ನಾವು ಏನ್ ಮಾಡಿದ್ವಿ, ಫಾರೆಸ್ಟ್ ಹೊಂದಿಕೊಂಡಂತೆ ನಮ್ಮ ಫುಟ್ಪಾತ್ ಏನಿದೆ, ಏನು ಆ ಸ್ಟೆಪ್ ಇದೆ, ಆ ಸ್ಟೆಪ್ ಅಲ್ಲೇ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆ ಮಾಡ್ಲಿಕ್ಕಾಗಿ ಸುಮಾರು 25 ಲಕ್ಷವನ್ನ ನಗರೋತ್ಥಾನದ 4ನೇ ಹಂತದ ಹಣದಲ್ಲಿ ಮೀಸಲಿಟ್ಟು ಟೆಂಡರ್ ಮಾಡಿ, ಟೆಂಡರ್ ವರ್ಕ್ ಆರ್ಡರ್ ಕೂಡ ಕೊಟ್ಟಾಗಿದೆ. ವರ್ಕ್ ಆರ್ಡರ್ ತಗೊಂಡ ಕಾಂಟ್ರಾಕ್ಟರ್ ಕೆಲಸ ಮಾಡುವಾಗ ಇದೇ ಫಾರೆಸ್ಟ್ ಅವರು ಬಂದು ಅವ್ರ ಮೇಲೆ ಕೇಸ್ ಹಾಕ್ತೀನಿ, ಇಟಾಚಿಯ JCBನೆಲ್ಲ ಸೀಸ್ ಮಾಡಿರುವಂತದ್ದು, ಈ ತರ ಎಲ್ಲ ಮಾಡಿ ನಮಗೆ ತೊಂದರೆ ಕೊಟ್ಟು ಕೆಲಸವನ್ನ ಇವತ್ತು ಸ್ಥಗಿತಗೊಳಿಸಿದ್ದಾರೆ. ಆದ್ರೆ ಈಗಾಗಲೇ ನಾವು ಶಾಸಕರಾದ ಮಂತರಗೌಡರ ತನ್ನು ನಮ್ಮ ಅಲ್ಲಿಯ ಸ್ಥಳೀಯರು ಅದಕ್ಕೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಬಂದು ಸ್ಪಾಟ್ ನೋಡಿದ್ದಾರೆ. ಇವತ್ತು ಅವರಿಗೆ ಯಾವುದೇ ರಿಯಾಕ್ಷನ್ ಆಗಲಿಲ್ಲ. ಇದಕ್ಕಿಂತ ಮುಂಚೆ ನಮ್ಮ MLA ಆದಂತ ಅಪ್ಪಚೂರಮ್ಮನವರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅಲ್ಲಿ ಕೂಡ ನಮ್ಮ DOP ಕೊಡಗಿನವರೇ ಆಗಿದ್ದ OS ಅವರು ಇದ್ರು. ಅವರು ಕೊನೆಯ ರಿಟೈರ್ಮೆಂಟ್ ಇದ್ರು. ಆ ಟೈಮಲ್ಲಿ ಈ ಕೆಲಸ ಆಗ್ತಾ ಇತ್ತು. ಆಗ ನಾವು ಹೋಗಿ ಮನವಿ ಮಾಡ್ಕೊಂಡ್ವಿ. ಆಗ ಅವರು ನಮ್ ಕೆಲಸ ಹೋಗ್ತದೆ, ರಿಟೈರ್ಮೆಂಟ್ ಆಗುವಾಗ ನಾನು ಕಪ್ಪು ಚುಕ್ಕಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯಲ್ಲಿ ನಮಗೆ ಮಾತನಾಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಏನೋ ಕೇಸ್ ಹಾಕಿದ್ದಾರೆ ಯಾರು ಒಟ್ಟು ಜಾಗದ ಮೇಲೆ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಅದರಿಂದ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋ ರೀತಿಯಲ್ಲಿ ನಮ್ಗೆ ಅದನ್ನ ಇವತ್ತು ಅದು ತಡೆಯಾಗಿದೆ. ನಾವು ಅದರ ಪ್ರಯತ್ನ ಮಾಡ್ತಾ ಇದ್ದೇವೆ. ರೈಟ್. ಅತಿ ಬೇಗ ಪ್ರಯತ್ನ ಫಲಿಸ್ಲಿ ಅಂತ, ರಸ್ತೆ ಆಗ್ಲಿ ಅಂತ. ನಮ್ಗೆ ನೋಡೋಕ್ಕಾಗಲ್ಲ. ಈ ಹೆಣ ಹೊತ್ಕೊಂಡು ಹೋಗೋದಕ್ಕೂ ಹಿಂಗೆ ಹೋಗಬೇಕು, ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವರೇ ಹೆಣ ಆಗಬೇಕು ಅನ್ನೋ ಪರಿಸ್ಥಿತಿ ಇದೆಯಲ್ಲ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 77 ವರ್ಷಗಳ ನಂತರವೂ ಇದನ್ನು ನೋಡಬೇಕು ಅನ್ನೋದು ನಮ್ಮ ದುರಾದೃಷ್ಟ. ಥ್ಯಾಂಕ್ಸ್ ರಮೇಶ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.